ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೇಷನ್ ವಾಂಟ್ಸ್ ಟು ನೋ. ಸಡನ್ ಆಗಿ ಅರ್ಣಬ್ ಗೋಸ್ವಾಮಿ ಉಲ್ಟಾ ಹೊಡೆದಿದ್ದು ಹೇಗೆ, ಅಂದರೆ ಬದಲಾಗಿದ್ದು ಹೇಗೆ? ಇದ್ದಕ್ಕಿದ್ದಂಗೆ ರಿಪಬ್ಲಿಕ್ ಕನ್ನಡದ ಮಾಲೀಕರು ಹಾಗೂ ರಾಷ್ಟ್ರೀಯವಾದಿ ಪತ್ರಕರ್ತ ಅನಿಸಿಕೊಂಡಿರೋ ಅರ್ಣಬ್ ಆಲ್ ಆಫ್ ಎ ಸಡನ್ ತುಂಬ ಚೇಂಜ್ ಆಗಿದ್ದಾರೆ. ನಾನೊಬ್ಬ ದೊಡ್ಡ ಪತ್ರಕರ್ತ, ನಾನು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಅನ್ನೋದು ಸಡನ್ನಾಗಿ ಅವರಿಗೆ ನೆನಪಾದಂಗಿದೆ. ಖಂಡಿತ ಪತ್ರಕರ್ತರು ಸರ್ಕಾರವನ್ನು ಪ್ರಶ್ನೆ ಮಾಡೋದು ತುಂಬ ಒಳ್ಳೆಯದು. ಆದರೆ ಇಷ್ಟು ವರ್ಷಗಳ ನಂತರ ಅವರಿಗೆ ಹೀಗೆ ಪ್ರಶ್ನೆಗಳು ಹುಟ್ಕೊಂಡಿದ್ದು ಹೇಗೆ? ಅರ್ಣಬ್ ಗೋಸ್ವಾಮಿಗೆ ಏನಾಗಿದೆ? ಅವರ ಧ್ವನಿ, ಧಾಟಿ ಇದ್ದಕ್ಕಿದ್ದಂಗೆ ಯಾಕೆ ಬದಲಾಗಿದೆ? ವೀಕ್ಷಕರೇ, ಅರ್ಣಬ್ ಗೋಸ್ವಾಮಿ ಅವರು ಟೈಮ್ಸ್ ನೌನಿಂದ ಹೊರಬಂದ ನಂತರ ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದರು. ಗೌರವ್ ಆರ್ಯ ಅವರಂಥವರು ಅವರ ಚಾನೆಲ್ನಿಂದಲೇ ಗುರುತಿಸಿಕೊಂಡ್ರು. ಆದರೆ ಈಗ ಅರ್ಣಬ್ ಇದ್ದಕ್ಕಿದ್ದಂಗೆ ಸೆಂಟ್ರಲಿಸ್ಟ್ ಆಗ್ತಿದ್ದಾರಾ? ಅದು ನಿಜವೇ ಆಗಿದ್ದರೆ ಯಾಕೆ, ಏನು, ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಹಾಗೂ ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಅರ್ಣಬ್ ಗೋಸ್ವಾಮಿ ಅದ್ಭುತ ವ್ಯಕ್ತಿ. ಹಾಗೆ ನೋಡಿದರೆ ಅವರ ಚರ್ಚೆಗಳ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಅವರು ಟೈಮ್ಸ್ ನೌನಲ್ಲಿದ್ದಾಗ ರಾಹುಲ್ ಗಾಂಧಿಯವರ ಸಂದರ್ಶನ ಮಾಡಿದ್ದು ಮತ್ತು ಅನೇಕ ಹಗರಣಗಳನ್ನು ಬಯಲಿಗೆಳೆದಿದ್ದು ಒಂದು ದೊಡ್ಡ ಇತಿಹಾಸ. ಆದರೆ ಇತ್ತೀಚೆಗೆ ರಿಪಬ್ಲಿಕ್ ಭಾರತ್ ಮತ್ತು ಅರ್ಣಬ್ ಗೋಸ್ವಾಮಿ ಅವರು ಅರ್ಧಂಬರ್ಧ ಸತ್ಯಗಳೊಂದಿಗೆ ಸರ್ಕಾರದ ವಿರೋಧಿ ವರ್ತನೆ ಯಾಕೆ ತೋರಿಸ್ತಿದ್ದಾರೆ? ಪತ್ರಿಕೋದ್ಯಮ ಮಾಡೋದು ತಪ್ಪಲ್ಲ. ಸರ್ಕಾರ ತಪ್ಪು ಮಾಡಿದಾಗ ಖಂಡಿತ ಪ್ರಶ್ನೆ ಮಾಡಿ. ಆದರೆ ಸರ್ಕಾರ ವಿರೋಧಿ ಆಗೋ ಭರದಲ್ಲಿ ಭಾರತ ವಿರೋಧಿ ಆಗೋದು ಸರಿಯಲ್ಲ. ವೀಕ್ಷಕರೇ, ಕೆಲ ಗಾಳಿ ಮಾತಿನ ಪ್ರಕಾರ ಅರ್ಣಬ್ ಗೋಸ್ವಾಮಿ ಅವರಿಗೆ ಸುಧೀರ್ ಚೌಧರಿ ಜೊತೆ ಸ್ವಲ್ಪ ಕಿರಿಕಿರಿ ಇದ್ದಂಗಿದೆ. ಯಾಕಂದರೆ ಅವರಿಗೆ ಡಿ ನ್ಯೂಸ್ನಲ್ಲಿ ವಾರ್ಷಿಕ 15 ಕೋಟಿ ರೂಪಾಯಿಗಳ ಪ್ಯಾಕೇಜ್ ನೀಡಲಾಗ್ತಾ ಇದೆ. ಸುಧೀರ್ ಚೌಧರಿ ಆಗಲಿ ಅಥವಾ ಅರ್ಣಬ್ ಆಗಲಿ, ಇವರಿಬ್ಬರು ಮೋದಿ ಸರ್ಕಾರದ ಪರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮೋದಿಜಿ ಸರ್ಕಾರದ ಯೋಜನೆಗಳನ್ನು ಯಾವಾಗಲೂ ಹೊಗಳ್ತಾ ಇದ್ರು ಕೂಡ. ಸೊ ಈಗ ಆ 15 ಕೋಟಿ ರೂಪಾಯಿ ಪ್ಯಾಕೇಜ್ ಅರ್ಣಬ್ ಅವರಿಗೆ ಸ್ವಲ್ಪ ಹೊಟ್ಟೆ ಉರಿ ತರಿಸಿರ್ಬೋದು. ಸೊ ಅವರು ಪರೋಕ್ಷವಾಗಿ ಹೇಳ್ತಾರೆ, 15 ಕೋಟಿ ಪಡೆಯುವ ಪತ್ರಕರ್ತರು ಪ್ರಶ್ನೆ ಕೇಳ್ತಾ ಇಲ್ಲ, ನಾನು ಕೇಳಬಲ್ಲೆ ಅಂತ. ಆದರೆ ಇದೇ ಅರ್ಣಬ್ ಅವರು 11 ವರ್ಷಗಳ ಕಾಲ ಏನನ್ನು ಕೇಳಿರಲಿಲ್ಲ. ಮಾಜಿ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಅರಾವಳಿ ಅನ್ನೋ ಬೆಟ್ಟದ ಗಣಿಗಾರಿಕೆ ಬಗ್ಗೆ ಒಂದು ತೀರ್ಪು ಕೊಟ್ಟಿದ್ರು. ಆಗ ಇನ್ನೊಬ್ಬ ನ್ಯಾಯಮೂರ್ತಿಗಳು ಅದನ್ನು ತಡೆ ಹಿಡಿತಾರೆ. ನ್ಯಾಯಾಲಯ ಅಮಿಕಸ್ ಕ್ಯೂರಿ ನೇಮಕ ಮಾಡಿ ವರದಿಯ ಆಧಾರದ ಮೇಲೆ ತೀರ್ಪು ನೀಡಿತು. ಅರ್ಣಬ್ ಅವರು ಗವಾಯಿ ಅವರನ್ನು ಸಂದರ್ಶನಕ್ಕೆ ಕರೆದಿದ್ರು. ಅಲ್ಲಿ ಅವರು ಅನೇಕ ಪ್ರಶ್ನೆಗಳನ್ನು ಉತ್ತರಿಸ್ತಾರೆ. ಗವಾಯಿ ಅವರು ತೀರ್ಪಿನ ಬಗ್ಗೆ ಎಲ್ಲವನ್ನೂ ಸ್ಪಷ್ಟಪಡಿಸಿದ ನಂತರವೂ ಅರ್ಣಬ್ ಅವರು ಕುರ್ಚಿಯನ್ನು ಖಾಲಿ ಬಿಟ್ಟು ಮೋದಿ ಸರ್ಕಾರದ ಮಂತ್ರಿಗಳಿಗೆ ತನ್ನೊಂದಿಗೆ ಚರ್ಚೆಗೆ ಬರುವಂತೆ ಸವಾಲು ಹಾಕ್ತಿದ್ದಾರೆ. ಇಂಗ್ಲಿಷ್ ಚೆನ್ನಾಗಿದೆ ಮತ್ತು ನಿಮ್ಮ ಬಳಿ ವೇದಿಕೆ ಇದೆ ಅಂದ ಮಾತ್ರಕ್ಕೆ ಇಷ್ಟೊಂದು ಅಸಂಬದ್ಧವಾಗಿ ಚರ್ಚಿಸೋದು ಸರಿನಾ? ಇನ್ನೊಂದು ಕಡೆ ಅರ್ಣಬ್ ಅವರಿಗೆ ದುರಂಧರ್ ಸಿನಿಮಾ ಬಗ್ಗೆ ಕೂಡ ಸಮಸ್ಯೆ ಉಂಟಾಗಿದೆ. ಮೊದಲು ಧ್ರುವರಾಟಿಗೆ ಈ ಸಮಸ್ಯೆ ಇತ್ತು. ಆದರೆ ಸಿನಿಮಾ 1000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಕೆ ಮಾಡುತ್ತೆ. ಈಗ ಅರ್ಣಬ್ ಅವರು ನಾನು ಇದನ್ನು ಯಾಕೆ ನೋಡಬೇಕು ಅಂತ ಕೇಳ್ತಿದ್ದಾರೆ. ಅರ್ಣಬ್ ಅವರು ದುರಂಧರ್ ಸಿನಿಮಾಗೆ ಸವಾಲು ಹಾಕ್ತಾ ಅಕ್ಷಯ್ ಖನ್ನಾ ನೃತ್ಯ ಮಾಡೋದನ್ನು ನಾನು ಯಾಕೆ ನೋಡಬೇಕು, ಇಂತಹ ಚಿತ್ರಗಳು ನೈಜ ಕಥೆಯ ಮೇಲೆ ಆಧಾರಿತವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಆದರೆ ನೈಜ ಕಥೆ ಮೇಲೆ ಎಷ್ಟು ಸಿನಿಮಾಗಳು ತಯಾರಾಗತ್ತೆ? ಅವುಗಳ ಬಗ್ಗೆ ಎಷ್ಟು ಬಾರಿ ಅರ್ಣಬ್ ಪ್ರಶ್ನೆ ಮಾಡಿದ್ದಾರೆ? ಮೋಸ್ಟ್ಲಿ ರಿಪಬ್ಲಿಕ್ ಹಾಗೂ ದುರಂಧರ್ ಸಿನಿಮಾ ನಡುವೆ ಅಡ್ಜಸ್ಟ್ಮೆಂಟ್ ಸಮಸ್ಯೆ ಇತ್ತಾ? ಇದ್ರೂ ಇರಬಹುದು. ನೋಡಿ, ದುರಂಧರ್ ಸಿನಿಮಾದಿಂದ ಪಾಕಿಸ್ತಾನಕ್ಕೆ ಮತ್ತು ದೇಶ ವಿರೋಧಿಗಳಿಗೆ ತೊಂದರೆ ಆಗ್ತಾ ಇತ್ತು. ಆದರೆ ಈಗ ಅರ್ಣಬ್ ಅವರಿಗೂ ತೊಂದರೆ ಆಗ್ತಾ ಇದೆ. ಸೊ ಈಗ ನೇಷನ್ ವಾಂಟ್ಸ್ ಟು ನೋ, ಅರ್ಣಬ್ ಅವರು ಭಾರತದ ಪರವಾಗಿದ್ದಾರೋ ಅಥವಾ ಪಾಕಿಸ್ತಾನದ ಪರವಾಗಿದ್ದಾರೋ ಅನ್ನೋದನ್ನು. ದುರಂಧರ್ ಸಿನಿಮಾ ಡಿಸ್ಕಷನ್ನಲ್ಲಿ ಅರ್ಣಬ್ ಅವರು ಬಾಲಿವುಡ್ಗೆ ಉನ್ನಾವೋ ಅತ್ಯಾಚಾರ ಪ್ರಕರಣದ ಮೇಲೆ ಸಿನಿಮಾ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಆದರೆ ಆ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಕುಲದೀಪ್ ಸಿಂಗ್ ಸೆಂಗರ್ ಅಪರಾಧಿಯೇ ಅಥವಾ ಅಲ್ಲವೇ ಅನ್ನೋದನ್ನು ಸುಪ್ರೀಂ ಕೋರ್ಟ್
4 ವಾರಗಳ ನಂತರ ವಿಚಾರಣೆ ನಡೆಸಲಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಬರುವ ಮೊದಲೇ ಯಾರು ಅದರ ಮೇಲೆ ನೈಜ ಕಥೆಯ ಸಿನಿಮಾ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಇದನ್ನೆಲ್ಲ ನೋಡಿದ್ರೆ ಇವತ್ತಿನ ಪತ್ರಿಕೋದ್ಯಮ ಹೇಗಾಗಿದೆ ಅಂದ್ರೆ ಗಾಳಿ ಬಂದ ಕಡೆ ತೂರ್ಕೊಳ್ಳೋದು. ಪತ್ರಿಕೋದ್ಯಮದ ತತ್ವಗಳಿಗಿಂತ ಹೆಚ್ಚಾಗಿ ಲಾಭ ಮತ್ತು ಅಸೂಯೆಯ ಮೇಲೆ ನಿಂತಿರುವ ಹಾಗೆ ಕಾಣ್ತಾ ಇದೆ. ಇದು ಪತ್ರಿಕೋದ್ಯಮದ ಮೂಲ ಆಶಯವನ್ನೇ ಮರ್ತಂಗಿದೆ.